ಇವತ್ತು ಚಿಲ್ಲಿ ಚಿಕನ್ ಮಾಡೋದು ಹೆಂಗೆ ನೋಡೋಣ. ಪುದೀನ, ಸಾಂಬಾರು ಸೊಪ್ಪು, ಹಸಿರು ಮೆಣಸಿಗೆ ಒಂದು 20, ಗರಂ ಮಸಾಲ, ಟರ್ಮರಿಕ್ ಪೌಡ್ರು, ಕರಿಬೇವಿನ ಸೊಪ್ಪು, ಚಕ್ಕೆ, ಲವಂಗ, ಜೀರಿಗೆ, ಸೋಂಪು ಸ್ವಲ್ಪ, ಈರುಳ್ಳಿ ಒಂದೆರಡು ಸಣ್ಣದಾಗಿ ಕಟ್ ಮಾಡಿರೋದು, 2 ನಿಂಬೆಹಣ್ಣು, ಬೆಳ್ಳುಳ್ಳಿ, ಶುಂಠಿ. ಮೊದಲಿಗೆ ಸಾಂಬಾರು ಸೊಪ್ಪು, ಪುದೀನ ಸ್ವಲ್ಪ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ, ಸೋಂಪು, ಒಂದು ಕಾಳಷ್ಟು ಚಕ್ಕೆ ಹಾಕ್ಬಿಟ್ಟು ಆಮೇಲೆ ಒಂದು 20ರಿಂದ 25 ಹಸಿರು ಮೆಣಸಿಗೆ. ನಾನು 1.5 kg ಚಿಕನ್ ಮಾಡ್ತಾ ಇರೋದು. ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೋಬೇಕದು. ಅದನ್ನು ರುಬ್ಕೊಂಡ್ಮೇಲೆ ತೆಗೆದು ಒಂದು ಸೈಡಿಗೆ ಇಟ್ಕೊಂಡಿರಿ. ಆಮೇಲೆ ಒಂದು ಬಾಣಲೆಗೆ ಸ್ವಲ್ಪ ಒಂದು 4 ಸ್ಪೂನ್ ಎಣ್ಣೆ, ಈರುಳ್ಳಿ ಹಾಕಿ ನೀಟಾಗಿ ಫ್ರೈ ಮಾಡಿ ಬ್ರೌನ್ ಬರೋವರೆಗೂ, ಈರುಳ್ಳಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ತಾನೆ ರೀ. ಇದು ತುಂಬ ಈಸಿ, ಮನೇಲಿ ಮಾಡ್ಕೋಬೋದು. ಹೀಗೆ ವೆರೈಟಿ ಆಫ್ ವಿಡಿಯೋನ ಹಾಕ್ತಾ ಇರ್ತೀನಿ, ಅವಾಗವಾಗ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪ ಪುದೀನ, ಸ್ವಲ್ಪ ಸಾಂಬಾರು ಸೊಪ್ಪು ಹಾಕ್ಬಿಟ್ಟು ಮತ್ತೆ ನೀಟಾಗಿ ಫ್ರೈ ಮಾಡಿ. ಫ್ಲೇವರ್ ಕೊಡುತ್ತೆ. 2 ನಿಮಿಷ ಹಂಗೆ ನೀಟಾಗಿ ಫ್ರೈ ಮಾಡಿ. ಅದಕ್ಕೆ ಸ್ವಲ್ಪ ಮೊದಲೇ ಸೋಂಪು, ಸ್ವಲ್ಪ ಜೀರಿಗೆ, ಒಂದು 2 ಪೀಸ್ ಚಕ್ಕೆ, ಒಂದು 4 ಲವಂಗ ಹಾಕಿಬಿಟ್ಟು ಫ್ರೈ ಮಾಡಿ. ಆಮೇಲೆ ಅದಕ್ಕೆ ಚಿಕನ್ ಹಾಕೊಳ್ಳಿ. ನಾನು 1.5 kg ಚಿಕನ್ ತಗೊಂಡಿದ್ದೀನಿ, ಬಾಯ್ಲರು. ಚಿಕನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಟರ್ಮರಿಕ್ ಪೌಡ್ರು, ಗರಂ ಮಸಾಲ ಮತ್ತು ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಮೊದಲೇ ಅದನ್ನು ಫ್ರೈ ಮಾಡ್ತಾಯಿರಿ. ಹಂಗೆ 2 ನಿಮಿಷ 3 ನಿಮಿಷ ಫ್ರೈ ಮಾಡಿದ ಮೇಲೆ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿ, ಅದು ನೀಟಾಗಿ ಮಿಕ್ಸ್ ಮಾಡಿ. ಆಮೇಲೆ ನಾವು ಮುಂಚೆನೇ ರುಬ್ಬಿಟ್ಕೊಂಡಿದ್ವಲ್ಲ ಸಾಂಬಾರು ಸೊಪ್ಪು, ಪುದೀನ, ಹಸಿರು ಮೆಣಸಿಕಾಯಿ, ಕರಿಬೇವು, ಸ್ವಲ್ಪ ಸೋಂಪು ಎಲ್ಲ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಮುಂಚೆ ಹಾಕಿರಲಿಲ್ಲ ಎಲ್ಲ ಉಪ್ಪು, ಅದನ್ನು ಹಾಕ್ಕೊಂಡು ಸ್ವಲ್ಪ ಆಮೇಲೆ ರುಬ್ಬಿದ್ವಲ್ಲ ಅದರದ್ದೇ ನೀರು, ತೊಳೆದ ನೀರು ಒಂದು 2 ಗ್ಲಾಸಷ್ಟು ಹಾಕಿ ಆಮೇಲೆ ಕುದಿಯೋದಕ್ಕೆ ಬಿಡಿ. ಕುದ್ದಾದ್ಮೇಲೆ ಅದಕ್ಕೆ ಒಂದು ನಿಂಬೆಹಣ್ಣು ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಅದನ್ನು ನಿಂಬೆಹಣ್ಣು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ. ಈಗ ನೋಡಿ ಚಿಲ್ಲಿ ಚಿಕನ್ ಹೆಂಗೆ ಬಂದಿದೆ, ಹಿಂಗೆ ತಿನ್ನಬೇಕು ಅನ್ನಿಸ್ತಿದೆ. ಅದಕ್ಕೆ ಸ್ವಲ್ಪ ಗಾರ್ಲಿಶಿಗೆ ಕೊತ್ತಂಬರಿ ಸೊಪ್ಪು. ಫೈನಲ್ಲಾಗಿ ಚಿಕನ್ ಚಿಲ್ಲಿ ರೆಡಿ.